ಗಾಂಧೀಜಿನೆಲ್ಲ ನೋಡ್ರಿ ನೋಡ್ರಿ. ನಮ್ಗೆ ಯಜಮಾನ್ರು ನೋಡ್ಯಾರ್ರಿ, ಪಟಾಣ್ರ ಅವಳ್ಯಾರ ನೋಡ್ರಿ ಅವ್ರು ಮತ್ತೆ ಪಟಾಣ್ರ ಅವಳ್ಯಾಗ ಹುಟ್ಟ್ಯಾರ ಅವರು. ಸಾಯ್ಬ್ರಿ. ಹೌದಾ? ಏನ್ ಸತ್ತಾರ ಏನ್ ಮಾಡ್ತೀವಿ ಇರ್ಬೇಕು ಹಂಗ ನಾವು ನಿಮ್ಮ ಹತ್ರ ಮಾತಾಡ್ಸ್ಕೊಂತ ಇರ್ಬೇಕವ. ಸಾಯ್ಬ್ರಿ ಅಪ್ಪ. ಆದ್ರೂ ಬಿ ಪಿ ಇಲ್ರಿ, ಶುಗರ್ ಇಲ್ರಿ, ಸ್ವಚ್ಛ ಅದಾರ್ರಿ ಅವ್ರು, ಏನೇನು ಇಲ್ರಿ, ಯಾವುದೋ ಜಡ್ ಇಲ್ರಿ, ಯಾವುದೋ ಜ್ವರ ಬರೋದಿಲ್ರಿ ಅವ್ರಿಗೆ, ಆಗಲ್ಲ ಆರೋಗ್ಯವಾಗಿ ಅದಾಳ್ರಿ ಆಕಿ. ಯಾವುದೋ ಚಿಂತೆ ಇಲ್ರಿ ಅಮ್ಮಗೆ. ಹ್ಞೂ ರೀ, ನಾವು ಆಕೆ ಚಿಂತೆ ಮಾಡಲ್ದಂಗೆ ಇಟ್ಕೊಂಡಿವಿ ರೀ. ಅಂಥದ್ದು ರೀ ಪಟಣರ ಒಳಗೆ ಹುಟ್ಟ್ಯಾರ ಅಂತ ಯಜಮಾನ್ರು. ನೀವು ಪಟಣರ ಒಳಗೆ ಹುಟ್ಟಿರನ? ಅಂಥದ್ದು ನೋಡ್ರಿ ನಮ್ಗೆ ತಾಯಾರ ಗೊತ್ತಿದೆ ಏನು ಅದ್ರ ಬಗ್ಗೆ ಏನಾರ ಹೇಳಿರನ? ಏನದು ವಿಚಾರ? ನೀವು ಪಟಣರು ಇದ್ರಿ ಅಂತ ಅವಾಗ ಬರೋರ ಅಂತಾರೆ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ರೀ. ನಮಸ್ಕಾರ ರೀ ಅಪ್ಪ. ಆರಾಮಿದ್ದೀರಿ? ಆರಾಮದಿ. ಏನ್ ನಿಮ್ಮ ಹೆಸರು? ಮಲ್ಲವ್ವ ಕುಂಬಾರ್ರಿ. ಮಲ್ಲವ್ವ ಕುಂಬಾರ. ರೀ. ನಿಮಗೆ ಎಷ್ಟು ರೀ ವಯಸ್ಸು? ಒಂದು 70-80 ಅದಾವ. 70-80 ಅದಾವಲ್ಲ? ಹ್ಞೂ ರೀ. ಈ ಕಂಟೆಮ್ಮ ಅಮ್ಮ ಅವ್ರು 105 ಎಷ್ಟು? 105 ವರ್ಷ ಆಗಿದ್ದವ್ರಿ. 105 ವರ್ಷ. ನಿಮ್ಕಿನ್ನ ದೊಡ್ಡವ್ರ ನೋರು? ಹ್ಞೂ ರೀ, ದೊಡ್ಡವ್ರು ಅವ್ರು. ಈ ಊರು ಅಲ್ರಿ, ಹ್ಞೂ ರೀ, ಯಲಬುರ್ಗ್ಯಾರ ಹೋದ್ರಿ. ನೀವು ಆರಾಮದಿರಿ? ಆರಾಮದೀವ್ರಿ. ಅವಾಗ ಹಿಂದಕ್ಕೆ ಪಟಾಣ್ ರಾವಳಿ ಅಂತಂದು ಅವನ್ನೆಲ್ಲ ಅಜ್ಜಿ ನೋಡೈತನ ಅದು? ಅವ್ರು ನೋಡಿದ್ದಾರ್ರಿ. ಅವ್ರು ನೋಡ್ಯಾರ? ಗಾಂಧೀಜಿನೆಲ್ಲ ನೋಡ್ರಿ ನೋಡ್ರಿ? ನಮ್ಗೆ ಯಜಮಾನ್ರು ನೋಡ್ಯಾರ್ರಿ. ನೀವು ಅವರು ಫ್ರೆಂಡನ? ಅಲ್ರಿ, ಇದು ಊರಾಗ ಯಾವಾಗಿಂದ ಪರಿಚಯ ಅವ್ರು ನಿಮ್ಗೆ? ಇಲ್ಲಿ ಬಂದಾಗಲಿದ್ದ ಪರಿಚಯ. ಬಂದಾಗಿಂದ ಪರಿಚಯ. ಹ್ಞೂ ರೀ. ನೀವು ಅವರು ಮಾತಾಡ್ತಿರ್ತೀರನ? ಮಾತಾಡ್ತೀವ್ರಿ. ಅವ್ರು ಕೆಳಗಲ್ರಿ, ನಾ ಮಾತಾಡಿದ್ದು. ಹ್ಞೂ ರೀ. ಹೆಂಗ ಅವ್ರ ಸ್ವಭಾವ ಹೆಂಗವ ಅವರು? ಗುಣ ರೀ. ಕೈ ಸೊನ್ನೆ ಬಾಯಿ ಸೊನ್ನೆ. ಹ್ಞೂ ರೀ. ಅದನ್ನ ಕೇಳೋಣ ಅಂತ ಬಂದೀನಿ. ಮತ್ತೆ ಹೆಂಗ ನಟನೆ ಹೇಳ್ರಿ ಅದು? ಒಳ್ಳೆಯವ್ರಿ ಅವರು. ಒಳ್ಳೆಯರಲ್ಲ? ಹ್ಞೂ ರೀ. ಇನ್ನೇನು ಕೇಳಗಲ್ರಿ. ಕೇಳಗಲ್ಲ? ನಿಮಗೆ ಕೇಳತ್ತಲ್ಲ? ಕೇಳ್ತದ್ರಿ. ನಮ್ಗೆ ಕಾಲು ಹೋಗ್ಬಿಟ್ಟಾವ ನೀವು? ಹ್ಞೂ ರೀ. ಇವು ಕೋಲ್ ಹಿಡ್ಕೊಂಡು ಅಡ್ಡಾಡ್ತೀರಿ? ಹ್ಞೂ ರೀ. ಸ್ಟ್ಯಾಂಡ್ ಎರಡು ಬೇಕಾ ಕೋಲ? ಹ್ಞೂ ರೀ. ಎರಡು ಜೋಲಿ ರೀ. ಜೋಲಿ ನಿಭಸಾಗಲ್ಲ. ಇರ್ಲಿ ಇರ್ಲಿ ಇರ್ಲಿ. ಜೋಲಿ ನಿಭಸಾಗಲ್ರಿ. ಇವೆರಡು ಕೋಲ ಬೇಕಾ? ಹ್ಞೂ ರೀ. ಈಗ 6-7 ವರ್ಷ ನೋಡ್ರಿ ಇದು. ಅಜ್ಜ ಅದನ್ರಿ. ಎಲ್ಲಿ ಅದನ? ಜಳಕ ಮಾಡಕತ್ತಾರ. ಅವ್ರಿಗೆ ಎಷ್ಟು ವಯಸ್ಸು? ಪಟಾಣ್ರ ಅವಳ್ಯಾರ ನೋಡ್ರಿ ಅವ್ರು. ಹ್ಞೂ. 2ನೇ ಸಂಬಂಧ್ರಿ ನನ್ನ. 2ನೇ ಸಂಬಂಧ. ಇರ್ಲಿ ಇಲ್ಲ ಅದೆಲ್ಲ ಪಟಾಣ್ರ ಅವಳ್ಯಾಗ ಹುಟ್ಟ್ಯಾರ ಅವರು. ಏನಮ್ಮ ನೀವು ನೋಡು ಇಷ್ಟೆಲ್ಲ ಎಲ್ಲ ಜೀವನ ಅಂದ್ರೆ ಏನು ನಿಮ್ಮ ಪ್ರಕಾರ? ಬದುಕಂದ್ರೆ ಏನು? ಒಕ್ಕಲ್ತನ ರೀ. ಒಕ್ಕಲ್ತನ ಮಾಡ್ತಾರ ಅಜ್ಜ? ನೀವು ಸಣ್ಣರಿದ್ದಾಗ ಏನೇನು ಮಾಡಿರಿ ಕೆಲಸ? ಇವು ಕಳೆವು ರೀ. ಮತ್ತು ನೀವು ಅಡ್ಡ ಹೆಸ್ರು ಕುಂಬಾರಿಕೆ ಅಂದಿರಲ್ಲ? ಕುಂಬಾರಿಕೆ ಅಂದ್ರೆ ಕುಂಬಾರ ರೀ. ಕುಂಬಾರಿಕೆ ಮಾಡಿರಿ? ಮಾಡಿಲ್ರಿ. ನಮ್ಮ ಅತ್ತೆಯರು ಮಾಡಿದ್ರು. ನಮ್ಮ ಅತ್ತೆಯರು ಮಾಡಿದ್ರು. ಹಿಂದಕ್ಕೆ ನಮ್ಮ ಅತ್ತೆಯರು ಮಾಡಿದ್ರು. ನಿಮ್ಮ ಕುಲಕಸಬನದು? ಹ್ಞೂ ರೀ. ಮೊಣಕಾಲ ಹೋಗ್ಬಿಟ್ಟವು? ಹ್ಞೂ ರೀ. ಗೆಜ್ಜೆ ಬಿಗೀತಾವು ಒಂದು ಹತ್ತಿ. ಯಾಕೆ ಹೆಂಗಾತದ? ಮತ್ತು ಹಿಂದಿನ ಕಾಲದಾಗ ಮೊಣಕಾಲು ನೋವು ಇರ್ದಿಲ್ಲಲ್ಲ? ವಯಸ್ಸಾದಾಗಲ್ರಿ. ವಯಸ್ಸಾದಂಗಲ್ಲ? ಸಾಯ್ಬ್ರಿ. ಹೌದಾ? ಏನು ಸತ್ತಾರ ಏನ್ ಮಾಡ್ತೀವಿ ಇರ್ಬೇಕು ಹಂಗ ನಾವು ನಿಮ್ಮ ಹತ್ರ ಮಾತಾಡ್ಸ್ಕೊಂತ ಇರ್ಬೇಕವ. ಸಾಯ್ಬ್ರಿ ಅಪ್ಪ. ಆ ಮದುವೆಗೆ ನೋಡು ಎಷ್ಟು ನೈಸ್ ಮಾತಾಡ್ತಾಳ. ಆತ ಬರ್ತಾನ ಬಂದು ಮದುವೆ ಮಾಡ್ಕೊಂತಾನ ಆಗ್ತದ. ನೀನು ಈ ವಯಸ್ಸಿನಾಗ ನಿಮ್ಮನ್ನ ನೋಡೋದು ಒಂಥರ ಏನೋ ಒಂಥರ ಈಗವ ಮಾತಾಡ್ಸೋದು ಇದನ್ನ ಮಾಡೋದು. ನಾವು ನಾಳೆ ಆದ್ರೆ ನಾವು ಮುಪ್ಪು ಹಾಕಿವಿಲ್ಲ. ಅಲ್ಲ ಮುಪ್ಪು ಆಗದ ಯಾರು ನಿಲ್ಸೋದು ಆಗದಲ್ಲ. ಹೌದಲ್ಲ? ಬಿಡ್ರಿ ಅಪ್ಪ. ರಕ್ಷಣಕ್ಕೆ ನಾವು ಬಗ್ಸ್ಲಿಲ್ಲ ಅಂದ್ರೆ ಬರ್ತದ. ಮುಪ್ಪು ಯಾರ ಕೈ ಅಂದಲ್ಲ. ಭಗವಂತ ಹೆಂಗ್ ಕಳಿಸ್ಯಾನ ಮತ್ತೆ ಹಂಗ ಹೋಗದ. ಇರಲಿ ತನಕನ ಬದುಕು ಹೆಂಗ್ ಕಂಡ್ವಿ ಹೆಂಗ್ ಬದುಕಿದ್ವಿ ಅನ್ನೋದು ನೋಡೋದು ಒಂದು ಆಸೆ. ಮುಂದಿನ ಪೀಳಿಗೆಗೆ ಇದು ನೀವು ಹೇಳಿದಂಥ ಮಾತು, ನೀವು ನಡೆದಂಥ ದಾರಿ, ನಿಮ್ಮ ಬದುಕು ಮುಂದಿನವರಿಗೆ ಪ್ರೇರಣೆ ಆಗುತ್ತೆ ಅನ್ನೋದಕ್ಕೆ ವಿಡಿಯೋ ಚಿತ್ರೀಕರಣ ಮಾಡ್ತೀವಿ ಅಷ್ಟೇ. ತಿಳ್ಕೊಳಕ್ಕೆ ನೀವು ಹೆಂಗ್ ನಡೆದಿದ್ರಿ. ಈಗಿನ ಕಾಲದ ನೀವು ಅವಾಗೆಲ್ಲ ಸತ್ಯವಂತರು ನೀವೆಲ್ಲ. ಈಗಿನ ಕಾಲದವ್ರು ಇಲ್ಲೇ ಏನೋ ಒಂದು ವಸ್ತು ₹1 ಇನ್ನೇನೋ ಬಿದ್ದಿತ್ತಂದ್ರೆ ಪಟ್ ಅಂತ ಒಂದು ನಂದು ಅಂದ್ಬಿಡ್ತಾರೆ. ಒಳ್ಳೆ ನಿಂದನಲ್ಲ ಅಂತ ಗುಣ ಇರೋರು. ಅದಕ್ಕೆ ನಿಮ್ದೊಂದು ಕಲಿಯೋಣ ಅಂತ ಬಂದೀನಿ. ಆಚೆ ಮನ್ಯಾಗ ಅದಾನ? ಜಳಕ ಮಾಡಕತ್ತಾನ್ರಿ. ಜಳಕ ಮಾಡಕತ್ತಾನ? ಮಾತಾಡ್ಸಂತೇಳಿ ಆತಂದು ಪಟಾಣ್ ರಾವಳಿದೆ ಅದನ್ನು ತೊಗೊಂಡು ಹೋಗ್ಬಿಡಮ್ಮ. ಆಗ್ಲಲ್ಲ ಸಿಗೋದಿಲ್ಲ. ಹೌದ್ರಿ.
ಪಟಾಣ್ರ ಒಳಗೆ ಹುಟ್ಟಾರಂತ್ರಿ ಅವ್ರು. ನಿಮ್ಮ ಯಜಮಾನ್ರ ಹ್ಞೂ ರೀ. ಹೇಳ್ತಿರ್ತಾರ ಏನು ಹೇಳ್ತಿರ್ತಾರ? ಏನೂ ಆಗಲ್ರಿ, ಒಕ್ಕಲ್ತನ ಹುಟ್ಟ್ಯಾರ. ಹುಟ್ಟ್ಯಾರ. ಹ್ಞೂ ನಮ್ಮ ಅತ್ಯಾರ ಅಂತದ್ರಿ, ನಮ್ಗಾರ ಏನು ಗೊತ್ತು. ಹೌದಾ? ಹ್ಞೂ ನಮ್ಮ ಅತ್ಯಾರ ಏನಂತಿದ್ರು? ಪಟಾಣ್ರ ಒಳಗೆ ಹುಟ್ಟ್ಯಾನ ಇಟ್ಟ ಅಂತಂದು ಹೇಳ್ತಿದ್ರು. ಹ್ಞೂ ರೀ. ನಮ್ಮ ಏನ್ರಿ ನಮ್ಮ ತಂಗಿ ಅಕ್ಕಿ ಯಾರು ಅಲ್ಲಿದಾಳ್ರಿ ಅವರು? ತಂಗಿ ತಂಗಿ. ನಾವು ಅಣ್ಣ ತಮ್ಮ ಮಕ್ಕಳು. ಅಣ್ಣ ತಮ್ಮನ ಮಗಳು. ಹ್ಞೂ ರೀ. ನಾನು ಹಿರೇಕಿ ಮಗಳು, ವೀರತ್ನ ಮಗಳು, ಆಕೆ ನನ್ನ ಅಪ್ಪನಿಂದ ಮಗಳು. ಗಂಟೆ ಮಾಮ ಬಂದಿಲ್ಲ ಕುಂತು ಮಾತಾಡ್ತೀರ ಇಬ್ರು? ಮಾತಾಡ್ತಾಳ್ರಿ, ನಾವು ಹೂ ಅಂದದ್ದು ಮಾತಾಡಿದ್ದು ಕೇಳಾಗಲ್ಲ. ಒಟ್ಟು ಹಂಗ ಕೈ ಸೊನ್ನೆ ಬಾಯಿ ಸೊನ್ನೆ ಹೆಂಗ್ ಮಾತಾಡ್ತೀರಿ ನೋಡ ನಾವು ಒಂದ್ಸರಿ ಇಲ್ಲ ಒಂದ್ಸರಿ ನೋಡೇ ಬಿಡ ನೋಡಬೇಕಲ್ ಬೇ ಬರ್ಲಿ ತಡಿ ಬರ್ಲಿ ಬರೇ ಹೂ ಅಂತೀಯಲ್ಲ, ಗೋಣ್ ಕೌಲೆತ್ತು ಗೋಣ್ ಹಾಕಿದಾಗ ಹಾಕ್ತೀಯಲ್ಲ ಅಂತಾಡ್ರಿ. ಅಂತಾಡ್ರಿ ನಾನು ಮಾತಾಡಿದ್ದು ಕೇಳಾಗಲ್ಲ. ಹ್ಞೂನ್ರಿ. ಅವ್ರಿಗೆ ಕೌಲೆತ್ತು ಗೋಣ್ ಹಾಕಿದಾಗ ಹಾಕ್ತೀಯಲ್ಲ ನೀನು, ಏನು ಹೇಳುವ ಅಲ್ಲಿ ಅಂತಾಡ್ರಿ. ಬರ್ರಿ ತಡಿ ಇಲ್ಲಿ ಬಂದು ಕುತ್ಕರ್ರಿ ಮಾತಾಡ್ರಿ. ಹ್ಞೂ ರೀ. ತಡಿಯವ್ವ. ನಮಸ್ಕಾರ ಅಮ್ಮ. ನಮಸ್ಕಾರ. ಮುಗಿಯತ್ ಬಂತ. ಹಾಂ ಏನು ಹೇಳ್ತೀರಿ ಅಮ್ಮ? ನೋಡು 105 ವರ್ಷದ ಅಮ್ಮ, ಅವ್ರಕಿನ್ನ ಸಣ್ಣರ ನೀವು? ನಾವು ಸಣ್ಣರ. ಹೆಂಗೆ ಅವ್ರ ಸ್ವಭಾವ, ಅವ್ರ ಹಾವಭಾವ, ಅವ್ರ ಬದುಕಿನ ಕತೆ ಕೇಳಕ್ ಬಂದೆ ನಾನು. ಅವ್ರು ದೊಡ್ಡದಾಡ್ಯಾರ್ರಿ, ಭಾಳ ದೊಡ್ಡದಾರ ಅವಾಗ ಇರ್ಲದ ಕಾಲ. ಬರೀ ದೊಡ್ಡದ ಉಣ್ಬೇಕು. ನಮಸ್ಕಾರಪ್ಪ. ಬಾಯಿ ಕಡ್ದಾರ. ಬಾ ಎಲ್ಲಿ ನಮಸ್ಕಾರ ಮಾಡ ಬರ್ತೇನ? ಕುಂತ್ಕ ಬಾ ಇಲ್ಲೇ ಚೇರ ನಿನ್ಗೊಂದು ಬಂತಡಿ. ಬಾಯಿ ಕಡ್ದಿವಿ, ಒಡ್ಡು ಒತ್ತೀವಿ, ಬಾಯಿ ಒತ್ತೀವಿ. ಇಲ್ಲಿ ಕುಂದ್ರಪ್ಪ ಇಲ್ಲೇ. ಕೆರೆ ಬಿಸಿಟ್ ಕೆರೆ ಒತ್ತೀವಿ ಸೇರಿ ನಾವು. ಆರಾಮದಿರಾ? ಆರಾಮ. ಯಮ್ಮ ನೀವು ಆರಾಮದಿರಿ? ಏನೋ ಅಲ್ಲಿಂದ ಕುಂಟಿಗೆ ಬಂದಿಲ್ಲ ಬೇವ ಹೊತ್ಕೊಂಬಿದ್ದೆ. ಓಸ್ರು ವಾರ್ಗ್ಯಾರ ನೀವು? ಹೆಚ್ಚು ಕಡಿಮೆ ವಾರ್ಗ್ಯಾರ? ಭಾರಿ ಬಿಡವ. ನಮ್ಗೆ ಖುಷಿ ಆಗ್ಬಿಡುತ್ತೆ ನಿಮ್ಮನ್ನು ನೋಡಿ ಇವತ್ತು. ಏನೋ ಅಮ್ಮದೇಕೆ ಪಪ್ಪಿ ಕೊಡ್ತು ಆಕೆ ಎಲ್ಲ ಮಾಡ್ತಾ. ಅದಕ್ಕೆ ಮದುವೆ ಬೇಕಂತ ಆತ ಬರ್ತಾನ ಕರ್ಕೊಂಡು ಹೋಗ್ತಾರ. ಅದ ಖುಷಿ ಖುಷಿ. ಏನ ಸಿಡಿ ಉಲ್ಟಾ ಬಿದ್ದಾವು, ಉಲ್ಟಾ ತಿರುಗ್ತದ. ಇರ್ಲಿ ಮತ್ತೆ ಏನವ ಬದುಕಿನ ಬಗ್ಗೆ ಏನಾರ ಹೇಳ ಒಂಚೂರು. ನೀವು ಮತ್ತೆ ಹೇಳ್ತೀವಲ್ಲ ಶರಣರ ನೀವು? ಹ್ಞೂ ಶರಣರು ನಾವು. ಏನು ವಿಚಾರ ಆಧ್ಯಾತ್ಮದ ಬಗ್ಗೆ, ದೇವರು ಇದ್ರ ಬಗ್ಗೆ, ಭಕ್ತಿ ಬಗ್ಗೆ ಏನಾರ ಹೇಳ. ಭಕ್ತಿ ಏನ ಶರಣರಾಗೀವಿ, ಮತ್ತು ಅವ್ರ ಭಕ್ತಿಲಿ ನಡ್ಕೊಂತೀವಿ. ಎಲ್ಲ ಕಾರ್ಯಕ್ರಮ ಅಂದ್ರೆ ಏನೇವ ನಿಮ್ಮ ಪ್ರಕಾರ? ಗುರ್ಬಾದ ಹಿಡ್ದೀವಿ, ಹಂಪಿ ಕೊಡ್ತಾಗಿರ್ತಾರ ಸ್ವಾಮಿಯವ್ರು ಇದ್ದೇನಂದ್ ಬರ್ತಿ ಅವ್ರಿಗೆ ಮಕ್ಕಳಾಗಿ. ದೇವ್ರು ನೋಡ್ರಿ ನೋಡಿ ದೇವ್ರು ಎಲ್ಲಿ ನೋಡ್ತಾರೆ? ಯಾರು ಕಾಡ್ತಾನೆ ದೇವ್ರು? ಮತ್ತೆ ಹೌದಿಲ್ಲ? ದೇವ್ರ ಜಗತ್ತು ಸೃಷ್ಟಿಯಾಗಿದ್ದಾರೆ ಹೆಂಗ ತಾಯಿ ತಂದೆಯಿಂದ, ಹೌದಿಲ್ಲವ? ಅವರ ನಿಜವಾದ ದೇವ್ರು. ನಾವ್ ಹಂಗ ಅನ್ಕೊಂಡಿವ್ ನೋಡುವ, ನೀವ ದೇವ್ರ ಅಂತ ಅನ್ಕೊಂಡ್ ನಾ ದೇವ್ರ ನೋಡ್ಕೊಂಡು ಹೋಗೋದು ಎಲ್ಲಿ ಅಂದ್ರೆ ನಿಮ್ಮಂತರ ನೋಡಿದ್ರೆ ದೇವ್ರ ನೋಡಿದಂಗ. ನಮ್ಮ ಕಾಂಡಾರ್ದ ಎಲ್ಲಿ ಹುಡ್ಕ್ಯಾಡಕ್ ಹೋಗ್ತೀವಿ, ಕಂಡ ದೇವ್ರನ್ನ ನಮಸ್ಕಾರ ಮಾಡಿದ್ರೆ ಸಾಕಾಗೈತಿ. ಅಷ್ಟ ಇರೋದಲ್ಲ ಜೀವನ. ಏನೈತಿ ಖುಷಿ ಆಗ್ತೇವ ನಿಮ್ಮನ್ನ. ತಡಿ ಇಲ್ಲಿ ಪಟಾಣ್ರ ಅದಾರ ಮಾತಾಡ್ಸೋಣ. ನಮಸ್ಕಾರ ಅಜ್ಜ. ನಮಸ್ಕಾರ. ಏನ್ ನಿಮ್ಮ ಹೆಸರಪ್ಪ? ಬಸಪ್ಪ ರೀ. ಬಸಪ್ಪ. ನಿಮಗೆ ಎಷ್ಟು ವಯಸ್ಸು? 80 ಮೇಲೆ ನೋಡ್ರಿ. ಹಂಗಾರ ಅಮ್ಮನ್ಕಿನ ಸಣ್ಣರ ನೀವು? ಅಮ್ಮ ಮುಂದಕ್ಕಾರ ಕೇಳಗಲ್ರ ಅವ್ರು. ಕಿವಿ ಕೇಳಗಲ್ರ ಅವ್ರು. ಕಿವಿ ಕೇಳಗಲ್ಲ. ನಿಮಗೆ ಕೇಳ್ತಾವ? ಕೇಳ್ತಾವ್ರಿ. ಕಣ್ಣು ಮಬ್ಬ. ನೀವೇನೋ ಅಜ್ಜಿ ಹೇಳ್ತಿದ್ಲು ಅಮ್ಮನ, ಇದು ಪಟಾಣ್ರ ಅವಳಿಯಾಗ ಅದ್ರದ್ದು ಎಲ್ಲ ಕಾಲ ಗೊತ್ತಾಯ್ತಂತಾರಲ್ಲ, ಏನದು ವಿಷಯ? ಅಂತದ್ದು ಪಟಾಣ್ರ ಒಳಗೆ ಹುಟ್ಟಾರಂತ ಯಜಮಾನ್ರು. ನೀವು ಪಟಾಣ್ರ ಅವಳಿಗೆ ಹುಟ್ಟಿರನ? ಅಂತದ್ದು ನೋಡ್ರಿ ನಮ್ಗೆ ತಾಯಿ ಗೊತ್ತಿದೆ ಏನು ಅದ್ರ ಬಗ್ಗೆ ಏನಾರ? ಹೇಳ್ರಿ ಗೊತ್ತ. ಕತಿ ಅಮ್ಮನವ್ರು ಹೇಳಿದ್ದು ಇಲ್ರಿ. ಯಾರು ಹೇಳಿದ್ ಕೇಳಿರೇನ? ಕೇಳಿರೇನ? ಏನದು ವಿಚಾರ? ಈಗ ಪಟಾಣ್ರ ಇದ್ರಿ ಅಂತ ಅವಾಗ ಬರೋರ ಅಂತಾರೆ. ಅವ್ರು ಬಂದ್ರೆ ಎಲ್ಲರೂ ಹೋಗ್ಬಿಡೋರಂತೆ ಅಡವಿ ಸೇರ ಗೊತ್ತಾಗಲ್ಲ. ಅಡವಿ ಸೇರಿಬಿಡ ಅಂತಾರೆ ಇವರು ಊರಾನ ಅಂತದ್ದು ನೋಡ್ರಿ ಅಂತಿದ್ರ ನಂಗೆ. ನೀವೇನೇನು ಮಾಡ್ತಿದ್ರಪ್ಪ ಬದುಕು ಅವಾಗ ಸಣ್ಣ ಹುಡ್ರಿದ್ದಾಗ? ಕಲ್ತಾನ ರೀ. ಶಾಲೆಗೆ ಹೋಗಿಲ್ಲ?
ಶಾಲೆ 4ನೇ ಹೋಯ್ದು ನೋಡ್ರಿ. ಸಾಕಾಗ್ಬಿಡ್ತೇನೆ. ಹ್ಞೂ ಯಾಕೆ ಸಾಲ ಇದ್ದಿಲ್ಲನಪ್ಪ ಅವಾಗ? ಶಾಲೆ ಇತ್ತು ರೀ, ನಾವು ಕಲಿಯೋದು ಇಲ್ಲ ನೋಡಿ ಹೇಳ್ತಾನೆ ಇದು ನೋಡಲ್ಲಿ ಹಂಗ ಅಮ್ಮ. ಬಲ್ ಮಜಾಪ ವಯಸ್ಸು ಆದಂಗಿಲ್ಲ ಇರಬಾರ್ದು ರೀ ಸರ್. ಹೌದಾ? ಇರಬಾರ್ದು. ಏನಪ್ಪ ಬದುಕಂದ್ರೆ ನಿಮ್ಮ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಏನಂತ ಏನು ಮಾಡೋದಾಗಲ್ಲ. ಮಕ್ಕಳು ಎಷ್ಟು? ಇಬ್ಬರು ಅದಾರ. ಇಬ್ಬರು. ಒಕ್ಕಲ್ತನ ಮಾಡ್ತಾರೆ. ಹ್ಞೂ. ನೀವು ಒಕ್ಕಲ್ತನ ಮಾಡ್ರಿ? ನಿಮ್ಗೆ ಒಕ್ಕಲ್ತನ ಮಾಡಿರಿ. ಏನೇನು ಹಾಕ್ತಿದ್ರಿ ಹೊಲ್ದಾಗ? ಚಜ್ಜಿ ಜೋಳ ಕಾಡು ಬರ್ತಲ್ಲ ಆಗಲಲ್ಲ ಏರು ಟೇವಲ್ ಇರ್ಲಿ ಬಿಡ. ಅಲ್ಲ ನೀನು ಅಕ್ಕಿ ಹೆಗಲ ಮ್ಯಾಗ ಬೇಡ ಅನ್ನಂಗಿಲ್ಲ. ಇರ್ಲಿ ಇರ್ಲಿ. ನಿಮ್ಮ ಕಾಲದಾಗ ಅವಾಗ ಕರೆಂಟ್ ಇತ್ತನ? ಕರೆಂಟ್ ಇದ್ದಿಲ್ಲ. ಕರೆಂಟ್ ಇದ್ದಿಲ್ಲ. ಜಾಸ್ತಿ ನಮ್ಗೆ ಕರೆಂಟ್ ಬಂದ. ಕರೆಂಟ ನೋಡಿಲ್ಲ ನೀವು? ಕರೆಂಟ್ ನಾವು ಬಂದಿದ್ದು ಮಾತ್ರ. ನೀವು ಹುಟ್ಟಿ ದೊಡ್ಡವರಾದ್ಮೇಲೆ ಬಂದತ್ತೆ. ಬಸ್ ಇದ್ದಿಲ್ಲ ಅವಾಗ. ಅವು ಇದ್ದಿಲ್ಲ. ಒಂದಾಯ್ತು ನೋಡಿ ನಮ್ಮರಾಗ. ಕುದುರೆ ಮಧ್ಯ ಆಗೋದು ಒಂದಿತ್ತನ? ಅಜ್ಜ ನೀವು ರೈಲ್ನಾಗ ಅಡ್ಡಾಡ್ರಿನಪ್ಪ? ಅಡ್ಡಾಡಿವ್ರಿ. ಅಡ್ಡಾಡ್ರಿ. ಯಾವಾಗ ಅಡ್ಡಾಡಿದ್ರಿ? ಮುಂದೆ ಅಡ್ಡಾಡಿವ್ರಿ. ಅಡ್ಡಾಡ್ರಿ. ಎಲ್ಲಿ ಹೋಗಿದ್ರಿ ರೈಲ್ನಾಗ? ಆಯಪ್ಪ ಏನು ರೈಲ್ನಾಗ ಯಾವ ಊರಿಗೆ ಹೋಗಿದ್ರಿ? ಇಲ್ಲೇ ಹೊಸಪೇಟೆ ಹುಡುಗಮ್ಮ. ಹೋಗಿದ್ರೇನ? ಫಸ್ಟ್ ಟೈಮ್ ರೈಲ್ನಾಗ ಹತ್ತಿದ್ರಲ್ಲ, ಹ್ಞೂ. ಅದು ಏನು ಅನಿಸ್ತಿ? ಬಸ್ನಾಗ ಹತ್ತಿದಾಗ ಅದು ಖುಷಿ. ಫಸ್ಟ್ ಬಸ್ಸ ನೋಡಿದ್ದಿಲ್ಲ ನೀವು? ಬಸ್ನಾಗ ಹತ್ತಿದ್ರಲ್ಲ ಅವಾಗ ಏನು ಅನಿಸ್ತಿ? ಬಸ್ ಇದ್ದಿಲ್ಲ ಅವಾಗ. ಒಟ್ಟ ಬಸ್ನಾಗ ಹತ್ತಿಲ್ಲ? ಇತ್ತು ರೀ, ಒಂದೇ ಇತ್ತು ಅವಾಗ. ನಮ್ಮೂರಿಗೆ ಟಿಕೆಟ್ ಏಟ್ ಇತ್ತು ಅವಾಗ? ಬರೀ 4 ಅಣ ಜಾಸ್ತಿ ಆಯ್ತು ನೋಡ್ರಿ. ಕಣೆ. ಮತ್ತು ರೈಲಿಗೆ ಏಟ್ ಕೊಡ್ತಿದ್ರಿ ಹುಲಿಗೆಮ್ಮಕ್ಕ ಇಲ್ಲಿ ಇದ್ರ ಕೊಪ್ಪಳದಿಂದ? ಒಬ್ಬರಿಂದ ಎಷ್ಟು 4 ಅಣ 20 ಪೈಸೆ ಆಯ್ತು. ಅದಕ್ಕೂ ಕಡಿಮೆನ ಅದು? ಕಡಿಮೆ ರೀ. ಖುಷಿ ಆಗ್ತಿದೆ. ಅದೇ ನಾವು ನಮ್ಮ ಹುಡುಗರೆಲ್ಲ ಈಗ ರೈಲ್ನಾಗ ಹಚ್ಚಿಂದ ಕರ್ಕೊಂಡು ಹೋಗ್ತೀವಲ್ಲ, ಒಂಥರ ಕುಣಿದಾಡ್ತಾವು. ನೀವು ಅನುಭವ ಹೆಂಗೆ ಪಟ್ರಿ ಅವಾಗ ರೈಲ್ ಹತ್ತಿದಾಗ? ಅದು ಏನು ಥರ ಫೀಲ್? ಅದು ಏನಿರಬೇಕು. ಏನು ಅನಿಸ್ತಿ? ಅಗ್ರಿ ಬೆಸ್ಟ್ ಅದು. ಗದ್ದಾಗಲ್ಲ ಏನಾಗಲ್ಲ. ಈಗ ಆರಾಮ್ ಅನಿಸ್ತದ ಅದು. ಹ್ಞೂ. ಬಸ್ಸಿಗಿಂತ ಬೇಸಿ? ಬೇಸ್ರಿ. ಬಸ್ಸಿಗಿಂತ ಬೇಸ್ರಿ. ಹುಲಿಗಮ್ಮಕ್ಕೆ ಹೋಗಿ ಕಾಯಿ ಹೊಡಿಸಿ ಮನೆಗೆ ಬಂದ್ಬಿಡು. ಮತ್ತೆ ಒಳ್ಳೆ ರೈಲ್ ಇತ್ತಾನೆಪ್ಪ? ರೈಲ್ ಇತ್ತು. ಅದ ರೈಲಿಗೆ ಬಂದ್ಬಿಡ್ತೀವಿ. ವಸ್ತಿ ಹಾಕಿಲ್ಲ? ವಸ್ತಿ ಹಾಕಿಲ್ಲ. ಮತ್ತೆ ಬರೋದು ಒಕ್ಕಲ್ತನ ಮಾಡೋದು. ಎತ್ತು ಎಷ್ಟಿದ್ವು? ಎತ್ತು 2 ಇದ್ದವು. 2. 2. ಆಮೇಲೆ ರೇಡಿಯೋ ಇದ್ವು ನಿಮ್ಮ ಕಾಲದಾಗ? ಇದ್ವಾ? ಟಿ ವಿ ಇಲ್ಲ? ಟಿ ವಿ ಇಲ್ಲ. ರೇಡಿಯೋ ಒಂದು ನೋಡಿರಿ? ಇತ್ತಾಗ ಬಂದು ಟಿ ವಿ ಬರೀ ಕೇಳೋದು. ಅದೇನು ಮತ್ತೆ ಎತ್ತಿಂದ ನಗಕ್ಕೆ ಹಾಕ್ಕೊಂಡು ಕೇಳ್ಕೊಂತ ಹೋಗಿದ್ರಿ ಅಂತಲ್ಲ, ಸೈಕಲ್ಗೆ ಹಾಕ್ಕೊಂಡು? ಅಂತಿದ್ದಾರೆ ಅವಾಗ. ನೀವು ಆ ಥರ ಎಲ್ಲ ಮಾಡಿಲ್ಲ? ಟಿ ವಿ ಬಂತಾನ ಆಮೇಲೆ ನಿಮ್ಮ ಕಾಲದಾಗ? ನೋಡಿದ್ರೆ ಗೊಂಬಿ ಏನು ಅನಿಸ್ತು? ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಗೊಂಬಿಗಳನ್ನ ನೋಡಿದಾಗ ಬ್ಲ್ಯಾಕ್ ಪಿಕ್ಚರ್ ನೋಡ್ಬೇಕಾಯ್ತು. ಏನು ಅನಿಸ್ತಿತ್ತು ಅದ್ರಾಗ? ಯಾವ ನೋಡ್ಕೊಂಡಲ್ಲಿ ಏನಾರ ಆ ಥರ ಅನಿಸ್ತಿತ್ತಾನ? ನಮ್ಗೆ ಅನಿಸೈತಪ್ಪ. ಅದ್ರಾಗ ಇಟ್ಟಿಟ್ಟು ಗೊಂಬಿ ಯಾರು ಇಟ್ಟಾರ ಅಂತಿದ್ವಿ ನಾವು ಸಣ್ಣ ನೋಡ್ರಿದ್ದಾಗ. ಹೌದಾ? ನಿಮ್ಗೆ ಏನು ಅನಿಸಿಲ್ಲ? ಏನು ಅನಿಸಿಲ್ಲ. ಹೊಟ್ಟೆ ಸತ್ತೇನಪ್ಪ? ಇಲ್ಲ, ಊಟ ಮಾಡೋದು ಈಗ ಊಟ ಉಂಡು ಬಂದ್ರೇನ? ಯಾಕೆ ಓದ್ತಾ ಜಳಕ ಮಾಡಿದ್ರಲ್ಲ? ಇಲ್ರಿ, ಓದ್ತಾತು. ಆರಾಮಿದ್ದಲ್ಲ, ಬಿಟ್ಟು ಬಿಡಕಂದ್ವಿ. ಆರಾಮಿದ್ದಿಲ್ಲ? ಆರಾಮ ನೆಗಡಿಯಾಗಿ. ಇದು ನಿಮ್ಮ ಒಟ್ಟು ಬದುಕಿನ ಕತೆ ಇದು. ಈಗೆಲ್ಲ ನೋಡ್ತಿರಲ್ಲ, ಟಿ ವಿ ಅದಾವ, ಏನು ಕಲರ್ ಟಿ ವಿ ಅದಾವೆಲ್ಲ. ಈಗ ಸಿನಿಮಾ ಟಾಕೀಸ್ ಅದಾವ. ಹಿಂದಿನ ಕಾಲದಾಗ ಏನೂ ಇದ್ದಿಲ್ಲ ಅಂತಂದ್ರೆ ಈಗೆಲ್ಲ ಬಂದವಲ್ಲ, ಎಲ್ಲ ಬಂದವ್ರಿ. ಏನು ಅನಿಸ್ತೈತಿ? ಈಗ ಯಾರು ನೋಡ್ತಾರೆ ಟಿ ವಿ ಪಿಕ್ಚರ್? ಯಾರು ನೋಡ್ಬೇಕು? ಪಿಕ್ಚರ್ ಯಾರು ನೋಡ್ಬೇಕು? ನಿಮ್ಮ ಕಾಲದಾಗ ಏನು ನೋಡ್ತಿದ್ರಿ? ನಮ್ಮ ಕಾಲದಾಗ ಯಾರು ಇಷ್ಟ ನಿಮಗೆ ಅವಾಗ ಸಿನಿಮಾದಾಗ? ಯಾರು ಕೇಳ್ಬೇಕು? ನೋಡ್ತಿದ್ರಿಲ್ಲ ಟಿ ವಿ? ಬಿಡ್ರಿ ರಾಜ್ಕುಮಾರ್ ಅವು ಇಷ್ಟ ನಿಮಗೆ? ಅವಾಗ ಒಳ್ಳೆ ಬೇಸ್ ಮಾಡೋ ಪಾಟ್. ಯಾವ್ದಾರ ಸಿನಿಮಾದ ಹೆಸರು ನೆನಪದವನ? ಹಾಡು ನೋಡಿದ್ರೆ ಭಾಳ ಬರೀ ಒಕ್ಕಲ್ತನ ಮಾಡ್ರ ನೀವು. ಆಗಿನ ಕಾಲ ಬೇಷನ ಈಗಿನ ಕಾಲ ಬೇಷಪ್ಪ? ಯಾವ್ದು ಬೇಸ್ರಿ? ಯಾವ್ದು ಬೇಷ? ಯಾವುದೂ ಬೇಸಿಲ್ಲ ನಿಮಗೆ? ಸರಿ, ಆರಾಮಾಗಿರ್ರಿ. ಆರಾಮ. ಓಕೆ, ನಮಸ್ಕಾರ.
ಅಣ್ಣ ನಮಸ್ಕಾರ ರೀ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಮಪ್ಪ ರೀ. ರಾಮಪ್ಪ. ಏನ್ ಹೇಳ್ತೀರಿ ಅಜ್ಜಿ ಏನು? ಇವರಷ್ಟು ಬಳಗಲ್ಲ ಅವು. ಎಷ್ಟು ಅಜ್ಜಿಗೆ ವಯಸ್ಸು? 105 ವರ್ಷ ರೀ. 105 ವಯಸ್ಸು. ಏನ್ ನೋಡ್ರಿ ಅವ್ರು 105 ವರ್ಷದವರೆಗೆ ಇಷ್ಟು ಗಟ್ಟಿ ಕಡಕ್ ಅದಾರ, ಇನ್ನ ಕಡಕ್ ಅದಾರ, ಗಟ್ಟಿ ಮುಟ್ಟಕ್ಕಿದಾರ. ನಾವು ಬಳಕಾಗತ್ತ? ಆಗಲ್ರಿ. ಏನಂತೀರಿ ಹೇಳ್ರಿ, ದಿನನಿತ್ಯ ಇಲ್ಲಿ ನೋಡ್ತಿರ್ತೀರಿ ಅಜ್ಜಿ ಬಗ್ಗೆ ಹೇಳ್ರಿ. ಅವ್ರು ಬಿಡ್ರಿ ಆರಾಮದಾರ, ಇನ್ನಾದ್ರೆ ಗಟ್ಟಿ ಅದಾರ ಅವ್ರು ಇನ್ನ. ಏನ್ರಿ ಕಿವಿ ಸ್ವಲ್ಪ ಕೇಳಾಗಲ್ಲ, ಕಿವಿ ಕೇಳಗಲ್ರಿ. ನಾವು ಮತ್ತೆ ಹೋಗಾರ ಬರ ಮಸ್ತಾಳ್ರಿ, ಮಸ್ತಾಳ. ನಾವು ಮಾತಾಡಿದ್ದು ಅವ್ರಿಗೆ ಕೇಳಾಗಲ್ಲ, ಹಂಗಾಗಿ ಆಗ ಸುಮ್ಮನೆ ಹಿಂಗೆ ಮಾಡಿಬಿಡ್ತೀವಿ. ಮತ್ತೆ ನೀವು ಸಣ್ಣರಿದ್ದಾಗ ಅಜ್ಜಿ ನೋಡ್ತಿದ್ರಲ್ಲ, ಅವಾಗ ಹೆಂಗಿತ್ತು? ಅವ್ರು ಹೆಂಗ ಅಡ್ಡಾಡ್ತಿದ್ರು? ಅವಾಗ ಬೇಸಿ ಈಗ ಅವ್ರೆಷ್ಟು ನಮ್ಗೆ ಈಗ ಮಾಡ್ದಾಕತ್ರಿ, ಆಗಲ್ಲ ಜಗ್ ಮಾಡ್ಯಾರ್ರಿ ಅವ್ರು. ಅಂದಲ್ಗಿನ್ನ ಅದಾರ ಅವ್ರು, ಅಂದಲ್ಗಿನ್ನ ಅದಾರ ಅಂದೆ ಅವ್ರು. ಮೊದಲಾಗ ಗಟ್ಟಿ ಕಾಳು ಅವ್ನು ತಿಂದ್ರಲ್ಲ, ಗಟ್ಟಿ ಅದಾರ ಅವ್ರು, ಗಟ್ಟಿ ಕಾಳು ಅಂದ್ರೆ. ಮತ್ತೆ ಅಲ್ರಿ ಅವಾಗ ಇವೆಲ್ಲ ಈಗ ಜೋಳ ಇವು ಔಷಧಿಲ್ಲ ಏನಿಲ್ಲ ಅವಾಗ, ಗಾಳಿ ವಾತಾವರಣ ಬೆಳೆಯದ. ಈಗ ರೀ ಈಗ ಎಲ್ಲದಕ್ಕೆ ಔಷಧ ಹೊಡೆದು ದವನ ಹೋಗ್ಬಿಡೋದು. ಈಗ ಆವೇಶ ಕಮ್ಮಿ, ಆವೇಶ ಕಮ್ಮಿ ರೀ ಈಗ. ಈಗ ಏನು ಮಾಡ್ಬೇಡದನ ಹಂಗ ಪಾಪ. ಕುಂದ್ರಿ, ಆರಾಮ್ ಕುಂದ್ರಿ. ಓದವ್ರು ಓದ ನೀನ್ ಮಾಡ್ಕೊಳ ಕುಂದತ್ ಓದ ಓಡೋದ ಓಡೋಗ್ಬಿಟ್ಟಾತ, ಓಡೋಗ್ಬಿಟ್ಟ, ಬರ್ಲಿಲ್ಲ. ಆರಾಮಾಗಿರ್ಲಿ. ಮಾತಾಡ್ಸ್ತೇನೆ, ನಿನ್ ಮಗನ್ ಮಾತಾಡ್ಸಾನ ಅಂತಾರ, ಮಾತಾಡ್ಸಾನ ತಡಿ. ಈಗ ಇವ್ರ ಅವಾಗ ಆಗಿನ ಊಟ ಏನೇನ್ ಮಾಡ್ತಿದ್ರು? ಅದನ್ನ ಆಗಿನ ಆಹಾರ ಚಲೋ ಐತ್ರಿ. ಅದ ಹಾರ್ಕ, ನವಣಿ, ಸೊಂಟಿ, ರಾಗಿ ಇಂತೆಲ್ಲ ಊಟ ಮಾಡ್ತಾರೆ. ಗಟ್ಟಿ ಜಲ್ಮ ಅವ್ರದ್ದು ಅವಾಗ. ಇಂಥವು ನವಣಿ, ಅನ್ನ, ಸೊಂಟಿ, ನುಚ್ಚು, ಮಜ್ಜಿಗೆ ಅವೆಲ್ಲ ಉಂಡು ಗಟ್ಟಿ ಅದಾರ ಅವ್ರು. ಈಗ ಎಲ್ಲಿ ಬರೀ ಸೋನಾ ಮುಸ್ರಿ ಅನ್ನ, ಯಾರು ಮನೆಯಾರ ಕೇಳ ಸೋನಾ ಮುಸ್ರಿ ಅನ್ನ. ಮಗನ ಜಗ್ ಬೆಳಕ್ ಹತ್ತಿ ಬಿಡ್ತೀರ. ಚಲೋ ಅಲ್ಲ ಅಂದ್ರೆ ಹಿಂದಲ್ದ ಚಲೋ ರೀ, ಹಿಂದಲ್ದ ಚಲೋ. ಹಂಗಾಗಿ ಊಟ ಮಾಡೇ ಗಟ್ಟಿ ಅದಾರ ಅವ್ರು. ಈಗ ನಾವು ಈಗ ಊಟ ಮಾಡಕತ್ತೀವಿ. ಹೀಗಾಗಿ ಈಗಿಂದ ಏನಂದ್ರೆ ನಿಮ್ಮ ಹೆಸರು? ನಮ್ಮ ಹೆಸರು ರಾಮಪ್ಪ ರೀ. ರಾಮಪ್ಪಣ್ಣ. ಓಕೆ, ಅಜ್ಜಿ ಬಗ್ಗೆ ಭಾಳ ಒಳ್ಳೆ ಮಾಹಿತಿ ಹೇಳಿದ್ರಿ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ಕಾರ. ಅವ್ರ ಆರೋಗ್ಯದ ಬಗ್ಗೆ ಹೇಳ್ಬೇಕಂದ್ರೆ ಸರ, ಅವರು ಏನು ನೆಲ್ಲಿಂದು ಭತ್ತ ಅಂಥ ಸೋನಾ ಮುಸ್ರಿ ಅಂತ ಊಟ ಮಾಡೋದಿಲ್ಲ ರೀ ಅವರು. ಮತ್ತೆಂತ ಅವಾಗ ಒಂದು ಥರ ಬಡತಾನ ಇದ್ದಂಗೆ ರೀ ಅವರು. ಮಂತೇನ ಸ್ವಲ್ಪ ಅವಾಗ ನಮ್ಮ ಮನೆಯವ್ರು ಸಣ್ಣರತನ ಸ್ವಲ್ಪ ಬಡತಾನ ಅಂತ್ರಿ. ಅವಾಗ ಒಂದು ಸ್ವಲ್ಪ ಜೋಳ ಹಿಂಗೆ ಬೀಸಿರಿ, ಸೊಂಟಿ ಮಾಡೋದು, ನುಚ್ಚು ಮಾಡೋದ್ರಿ, ನವಣಿ ಅಕ್ಕಿ ಅನ್ನ ಮಾಡೋದ್ರಿ, ಇಂಥವೆಲ್ಲ ಊಟ ಮಾಡ್ತಿದ್ರಂತ್ರಿ. ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ತಿದ್ರಂತ್ರಿ. ಮತ್ತು ಅವಾಗಿಂದನೇ ಇಂಥದ್ದು ಮಾಡ್ಕೊಂತ ಬಂದಾರಲ್ರಿ. ಅವ್ರಿಗೆ ಇಲ್ಲಿ ತನ ಆದ್ರೂ ಬಿ ಪಿ ಇಲ್ಲರಿ, ಶುಗರ್ ಇಲ್ಲರಿ, ಸ್ವಚ್ಛ ಅದಾರ ರೀ ಅವ್ರು, ಏನೇನು ಇಲ್ಲರಿ, ಯಾವುದೂ ಜಡ್ ಇಲ್ಲರಿ, ಯಾವುದೂ ಜ್ವರ ಬರೋದಿಲ್ಲ ರೀ ಅವ್ರಿಗೆ, ಆಗಲ್ಲ. ಹಂಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ರಿ ನಾವು. ಮತ್ತೆಂತೆ ಅವ್ರಿಗೆ ರೊಟ್ಟಿನ ಮೇನ್ ರೀ. ಈಗ ರೊಟ್ಟಿ ಊಟ ಮಾಡ್ತಾರೆ. ಇಲ್ಲಿವರೆಗೆ ಆದರೂ ಬಿ ಪಿ ಇಲ್ಲ, ಶುಗರ್ ಇಲ್ಲರಿ. ನಾವು ಮನ್ಯಾಗ ಚಹಾ ಮಾಡಿದ್ರೆ ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತೀವಿ ರೀ. ಮತ್ತು ಆ ಬೆಲ್ಲ ಸಕ್ಕರೆ ಇದು ಜಾಸ್ತಿ ಊಟ ಮಾಡಾಗಲ್ರಿ. ನಾವು ಅಡುಗೆ ಮಾಡಿದ್ರೂ ಬೆಲ್ಲದ್ದ ರೀ. ಅಮ್ಮಗೂ ಬೆಲ್ಲದ್ದ ಕೊಡ್ತೀವಿ ರೀ. ಅಮ್ಮಗೂ ಬೆಲ್ಲದ ಚಹಾನ ಮಾಡ್ತೀವಿ ರೀ. ಹಂಗಾಗಿ ಭಾಳ ಇದನ್ನು ಮಾಡ್ತೀವಿ ರೀ. ನಮ್ಮ ಮನೆಯವರಾದ್ರೂ ಅಮ್ಮಗೆ ಅಂತಿಂಥದ್ದು ಕೊಡಬೇಡ್ರಿ ಅಂತ ಹೇಳ್ತಾರೆ ರೀ. ಇನ್ನು ನಾವು ಅಮ್ಮಗೆ ಬೇಸರ ಮಾಡ್ಕೊಂಡ್ರೆ ನಮ್ಮ ಮನೆಯವ್ರು ಭಾಳ ಕಾಳಜಿ ರೀ ನಮ್ಮ ಮನೆಯವ್ರು. ಅಮ್ಮ ಅಂತಂದ್ರೆ ಅಷ್ಟು ಅವ್ರಿಗೆ ಪಂಚ ಪ್ರಾಣ ನೋಡಿರಿ. ನಾವು ಸ್ವಲ್ಪ ಬೇಸರ ಮಾಡ್ಕೊಂಡ್ರೆ ಅದು ಯಾಕಾದಿತ್ತು, ನಮ್ಮವ್ನ ನಾ ಜೋಪಾನ ಮಾಡ್ತೀನಿ ಅಂತೇಳಿ ಅಂದಂತೆ ಬಾಯನ್ ತುತ್ತು ತಗೊಂಡು ಬಾಯಾಗಿಡ್ತಾರೆ ರೀ ಅವರು. ಮತ್ತು ಅಮ್ಮಂದು ಅಂಜಲ ಉಣ್ಬೇಕು ಯಾಕೆ ಅನ್ನಂಗಿಲ್ಲ ರೀ. ಅಮ್ಮ ಕಿವುಚಿರ್ತಾಳಲ್ಲ ರೀ, ನಮ್ಮವ್ನ ನಾ ತಿನ್ಬೇಕು ಅಂತೇಳಿ ಆಕೆ ತಾಟ್ನಿಂದರ ತಗೊಂಡು ಊಟ ಮಾಡ್ತಾರೆ ರೀ ಅವರು. ಹಂಗೆ ಊಟ ಮಾಡಿರಿ. ಅಮ್ಮ ಎಡಿಕೆ ಹಾಕ್ಯಂಡು ಉಗುಳಕ್ಕೆ ಹೋಗಿ ಬೇಸರ ಮಾಡ್ಕೊಂಡ್ರೆ ಕೈಯಾಗ ಉಗುಳ್ಕೊಂಡು ಉಗುಳವ ನಾ ಚೆಲ್ಲಿ ಬರ್ತೇನೆ ಅಂತೇಳಿ ಕೈಯಾಗ ಹಾಕ್ಯಂಡು ಹೋಗಿ ಚೆಲ್ಲಿ ಬರ್ತಾರೆ ರೀ. ಆಕೆ ಒಂದಕ್ಕೆ ಮಾಡ್ಕೊಂಡು ಬೇಸರ ಆದ್ರೆ ನೀ ಇಲ್ಲೇ ಮಾಡ್ತೀನಿ ಹೇಳು, ಮಾಡ್ಬೇಕಾರೆ ಏನಾರ ಕೊಡ್ತೀನಿ ಅಂತಂದು ಅಂತಾರೆ ರೀ ಅವರು. ಅಷ್ಟು ಒಟ್ಟು ಬೇಸರ ಮಾಡ್ಕೊಳ್ದಂಗೆ ತಾಯಿ ಜೋಪಾನ ಮಾಡ್ತಾರೆ ನಮ್ಮ ಮನ್ಯಾಗ. ಈಗ ನೋಡಿರಿ, ನಾವು ಹ್ಯಾಂಡಿಕ್ಯಾಪ್ಟ್ ರೀ. ನಾವು ಅಮ್ಮನ್ನ ನಾವು ಬಂದಾಗಿದ್ದನು ನೋಡ್ಕೊಂಡು ಹೋಗ್ತೀನಿ ರೀ. ನಾನು ಅವಾಗಿದ್ದಾದ್ರೆ ಅಮ್ಮನ ಏನೋ ಮಾಡಕ್ಕೆ ಹಚ್ಚಿಲ್ಲ ರೀ. ಇಲ್ಲಿ ನಮ್ಮ ಮನೆಗೆ ಇಟ್ಕೊಂಡಿನಂದ್ರೆ ನಾನು ಮತ್ತಿನ ಒಂದು ಒಟಕ ತೊಳ್ಯಕ್ಕೆ ಹಚ್ಚಿಲ್ಲ ರೀ ಚಹಾ ಕುಡ್ದದ್ದು. ನಾವು ಮಾಡ್ಬೇಕಂದ್ರೆ ಈಗ ನಮ್ಮ ಸೊಸಿ ಅದಾಳೆ ರೀ, ಮಾಡ್ತಾಳೆ. ಅವಾಗಾದ್ರೆ ನಾವು ಒಂದು ವಯಸ್ಸಿನಾಗ ನಾ ಮಾಡೀನಿ ರೀ, ಅಮ್ಮಂದು ಎಲ್ಲ ಮಾಡೀನಿ ರೀ. ಈಗ ಮಾಡ್ಬೇಕಂದ್ರೆ ನಾವು ಹ್ಯಾಂಡಿಕ್ಯಾಪ್ಟ್ ಅದೀವಿ ರೀ, ನಮ್ಮ ಕೈಲಿ ಸ್ವಲ್ಪ ಆಗೋದಿಲ್ಲ ರೀ ಈಗ. ಹಂಗಾಗಿ ಎಲ್ಲರೂ ಕೂಡ ಮಾಡ್ಕೊಂಡು ಹೊಂಟೀವಿ ರೀ. ಅಮ್ಮಂದು ಮಕ್ಳು ಅದಾರ ರೀ, ಮೊಮ್ಮಕ್ಳು ಅದಾರ, ಮಗ ಅದಾನ ರೀ ನಮ್ಮ ಮನೆಯವರು, ಮತ್ತು ಸೊಸಿ ಎಲ್ಲರೂ ಆಕಿನ ಜೋಪಾನ ಮಾಡ್ಕೊಂಡು ಹೊಂಟೀವಿ ನೋಡಿರಿ ಸರ. ಹಂಗಾಗಿ ಆರೋಗ್ಯವಾಗಿ ಅದಾಳ್ರಿ ಆಕಿ. ಯಾವುದೂ ಚಿಂತಿಲ್ಲ ರೀ ಅಮ್ಮಗೆ.
ಹ್ಞೂ ರೀ ನಾವು ಆಕೆ ಚಿಂತೆ ಮಾಡಲ್ದಂಗೆ ಇಟ್ಕೊಂಡಿವಿ ರೀ ನಮಸ್ಕಾರ ಸರ್. ಓಕೆ ವೀಕ್ಷಕರೇ, ಇದುವರೆಗೆ ನೀವು ವಯಸ್ಸಾದಂಥ ಅಜ್ಜ ಅಜ್ಜಿಯರ ಬದುಕಿನ ಕಥೆಯನ್ನು ಕೇಳಿದ್ರಿ. ಅವರ ಕಾಲದ ಬದುಕಿನ ಘಟ್ಟ ಹೇಗಿತ್ತು, ಅವರು ಏನೋ ಅವ್ರ ಕಾಲದಲ್ಲಿ ಬಸ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಏನೂ ಇರಲಾರ್ದಂತಹ ಕಾಲದಲ್ಲಿ ಬದುಕಿದಂತಹ ವ್ಯಕ್ತಿಗಳ ಜೊತೆಗೆ ನಾನು ಇವತ್ತಿನ ದಿವಸ ಕೂತು ಅವರ ಬದುಕಿನ ಕಥೆಯನ್ನು ಕೇಳಿದ್ವಿ. ಭಾಳ ತುಂಬ ಚೆನ್ನಾಗಿತ್ತು. ಅವರ ಬದುಕಿನ ಕಥೆಯನ್ನು ಕೇಳೋದೇ ಒಂದು ವಿಶೇಷ. ಯಾಕಂದ್ರೆ ಈಗಿನ ಕಾಲದಲ್ಲಿ ಆಧುನಿಕ ಜಗತ್ತಿದು ಜಗಮಗ ಭಾಳ ಒಂದು ವಿಶೇಷವಾದಂಥ ಜಗತ್ತು. ಅಂತಹ ಜಗತ್ತನ್ನು ಇವತ್ತು ನೋಡ್ತಾ ಇದ್ದಾರೆ, ಆಗಿನ ಕಾಲನ ಬೇಸಿ ಅಂತ ಅವರು ಹೇಳ್ತಾರೆ. ಓಕೆ ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ಹೊಸ ಹೊಸ ವಿಡಿಯೋಗಳೊಂದಿಗೆ ಬದುಕಿನ ಕಥೆಗಳನ್ನು ತರ್ತಾ ಇರ್ತೀನಿ ನಿಮ್ಮ ಬದುಕಿನ ಪುಸ್ತಕದಲ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಣ ವೀಕ್ಷಕರೇ. ಭಾಳಷ್ಟು ಜನ ವಿಡಿಯೋಗಳನ್ನು ಗಮನಿಸ್ತಾ ಇದ್ದೀರಿ. ದಯವಿಟ್ಟು ಈ ಒಂದು ನಿಮ್ಮ ಚಾನಲ್ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ, ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿ ಮುಗಿಸೋಣ. ಮತ್ತೊಂದು ಎಪಿಸೋಡ್ನೊಂದಿಗೆ ಇಂಥ ವ್ಯಕ್ತಿಗಳ ಜೊತೆಗೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ವೀಕ್ಷಕರೇ. ನಮಸ್ಕಾರಪ್ಪ, ಮುಗಿಸೋಣ. ಬಾಯ್ ಬಾಯ್, ಟಾಟಾ. ಬರ್ತೀನಿ. ಓಕೆ, ಎಲ್ಲರ ಆಶೀರ್ವಾದ ಇರಲಿ ನಮಗೆ. ಏನಮ್ಮ? ಓಕೆ, ಬಾಯ್ ಬಾಯ್. ಬರಲಿ ಅಮ್ಮ, ನೀನು ನಕ್ಕಂತಿರ್ಬೇಕು ನೋಡ, ಹಿಂಗೆ ನಕ್ಕಂತಿರು. ಓಡೇ ಬಿಟ್ಟನದ, ನೀನೇನು ತಿರ್ಗಿಸ್ಬೇಡ, ಬಡ್ದು ಓಡಿಸ್ಬಿಟ್ಟಿನ ಬಡ್ಗಿ ತಗಂದ. ನಕ್ಕಂತೀರು, ನಾಡ್ಕೊಂತೀರು ಎಲ್ಲರ ಜೊತೆಗೆ. ಎಲ್ಲರ ಜೊತೆಗೆ ಮಾತಾಡ್ಕೊಂತಿರು. ಇವರು ಹೇಳಿನ ಗೌಡಪ್ಪಿಗೆ ಹೇಳಿನಿ, ಗೌಡ್ರ ಅವ್ರು ಯಾರು ಬಂದ್ರು ಓಡಿಸ್ಬಿಡ್ರಿ, ಅವ್ರನ್ನ ಹೊಡೆದ್ಬಿಟ್ಟು ಓಡಿಸ್ಬಿಟ್ರೆ ಓಡೇನಿಲ್ಲತ್ತ ಓಡ್ಯಾನಂತ ನೋಡಗ ಕೇಳ ನೋಡ. ಯಾಕೆ ಒಟ್ಟ ಬೇಜಾಡ್ಬೇಡ, ಒಳ್ಳಿ ಒಟ್ಟ ಬರಲ್ಲತ್ತ.